ಮಾಡಿದ್ದು ಬಹಳ ಒಡನಾಟ ಇದ್ದಂಥದ್ದು. ನಮ್ಮ ಕುಟುಂಬ ಅಣ್ಣವ್ರ ಜೊತೆ ಬಹಳ ಒಡನಾಟ, ಬಹಳ ನೋವಾಗುವಂತ ಸಂಗತಿ. ನನ್ನ ಅವ್ರ ಚಿಕ್ಕ ಮಗುವಿನ ನೋಡಿದ್ರು. ನಮಗೆ ಜಾಸ್ತಿ ಒಂದು ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿ ತಪ್ಪಾಗಲ್ಲ, ಆ ಸ್ಥಾನ ತುಂಬಿರೋದು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದಲ್ಲದೆ ಅವ್ರ ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಸಾಕು ಎಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡ್ಬೋದು. ಸೊ ಅದೆಲ್ಲ ನೋಡ್ತಾ ಇದ್ರೆ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿ ಸೊ ಅವ್ರ ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ವಯಸ್ಸಾಗುತ್ತೆ, ಎಲ್ಲ ಆಗುತ್ತೆ ನಿಜ. ಬಟ್ ಏನೇ ಆದ್ರೂ ಒಂದು ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ, ನೋವು ಆಗೇ ಆಗುತ್ತೆ. ಕೊನೆಯದಾಗ ಇತ್ತೀಚೆಗೆ ಯಾವಾಗಲಾದ್ರು ಭೇಟಿಯಾಗಿದ್ರ, ಮಾತಾಡಿದ್ರ? ಇಲ್ಲ, ತುಂಬ ಟ್ರೈ ಮಾಡಿದ್ರು. ನಾನು ಪೂರ್ಣಿಮಾ ಅದೇ ಹೇಳ್ತಿತ್ತು, ಫೋನ್ ಮಾಡಬೇಕು ನಾನು US ಹೋಗಕ್ಕೂ ಮುಂಚೆನೇ ಮಾತಾಡ್ಬೇಕಂತ ತುಂಬ ಆಸೆ. ಅದೇನೋ ಕೊನೆವರೆಗೂ ಆಗಲಿಲ್ಲ. ಅಪ್ಪು ಸರ್ ನಟ ಸಾರ್ವಭೌಮ ಸಿನಿಮಾದಲ್ಲಿ ಮೇಡಮ್ ಯಾರಿವನ್ ಮತ್ತೆ ನಟ ಸಾರ್ವಭೌಮದಲ್ಲೂ ಕೂಡ ಅವರು ಚಿಕ್ಕವರಾಗಿದ್ದಾಗಲೂ ಕೂಡ ಮಾಡಿದ್ರು. ಅದಾದ್ಮೇಲೆ ದೊಡ್ಡವರಾದ್ಮೇಲೂ ಕೂಡ ಅವ್ರ ಜೊತೆ ನಟ ಸಾರ್ವಭೌಮ ಅವ್ರು ಇದ್ರಲ್ಲಿ ಮಾಡಿ ಸಾಂಗ್ಲು ಬಂದಿದ್ದು ತಾಯಿ ಪಾತ್ರ ಯಾರಿವನು. ಥ್ಯಾಂಕ್ ಯು. ರಾಘಣ್ಣ, ನಿಮ್ಮ ಕುಟುಂಬದ ಜೊತೆ ಬಹಳ ಒಡನಾಟ ಇದ್ದಂಥವ್ರು, ಸಾಕಷ್ಟು ಚಿತ್ರಗಳಲ್ಲಿ ಅಣ್ಣವ್ರ ಜೊತೆ, ಅಪ್ಪು ಸರ್ ಜೊತೆ ಕೂಡ ನಟನೆಯನ್ನ ಮಾಡಿದ್ದಂಥವ್ರು. ಇವತ್ತು ಬಹಳ ದುಃಖಕರ ಸಂಗತಿ, ತಾವು ಅಂತಿಮ ದರ್ಶನವನ್ನು ಮಾಡಿದ್ದೀವಿ. ನಮಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ. ಮದ್ರಾಸ್ ಇದ್ದಾಗಲಿಂದ ನಮ್ಮ ಮನೆಗೆ ಬರೋರು, ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ವಿ. ಅಪ್ಪ ಜೊತೆ ತುಂಬ ಸಿನಿಮಾ ಮಾಡಿದ್ದಾರೆ. ಕೊನೆವರೆಗೂ ಒಂದು ಗತ್ತಲ್ಲೇ ಬದುಕ್ತಿರೋರು, ಚೆನ್ನಾಗಿ ಬದುಕ್ಬಿಟ್ಟು ಹೋದ್ರು. ಅವ್ರ ಮನೆ ಒಂದು ಫೋಟೋ ಇದೆ. ಪ್ರೆಸಿಡೆಂಟು ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿಂದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋವರೆಗೂ ಅವಾರ್ಡ್ ತೊಗೊಂಡಿದ್ದಾರೆ. ಅಲ್ಲಿವರೆಗೂ ಹಾಗೇ ಇದೆ ನೋಡಿ, ಅವರು ಗತ್ತಲ್ಲೇ ಇದ್ದಾರೆ. ತಮ್ಮ ಜೊತೆ ಪಿಕ್ಚರ್ ಮಾಡಿದ್ದಾರೆ, ಪ್ಲೀಸ್ ಅವರು. ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಇಲ್ಲ ಅನ್ನೋದು ಸ್ವಲ್ಪ ಕೊನೆಯದಾಗಿ ಇತ್ತೀಚೆಗೆ ಯಾವಾಗಲಾದ್ರೂ ಭೇಟಿ ಮಾಡಿದ್ರ, ಮಾತಾಡಿದ್ರ? ತುಂಬ ದಿನ ಮನೆಗೆ ಬರ್ತಿದ್ರು. ಮನೆಗೆ ಬಂದು ತುಂಬ ದಿನ ಆಯಿತು. ಅಪ್ಪಾಜಿ ಅಮ್ಮ ಹೋದ್ಮೇಲಂತೂ ಅವಾಗ ಬಂದು ವಿಚಾರಿಸೋರು ನಮ್ಮನ್ನ. ಮನೆಗೆ ಬರ್ತಾ ಹೋಗ್ತಾ ಇದ್ರು. ಭಾಳ ಇದಾಗಿರತಕ್ಕಂಥ ಹಿರಿಯ ನಟಿ ಸರೋಜಾದೇವಿಯವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಭಾಷೆ ಮೇಲಿದ್ದಂಥ ಹಿಡಿತಾ ಇದೆಯಲ್ಲ, ಇವತ್ತಿನ ದಿವಸ ಬರ್ತಕ್ಕಂಥ ನಟಿಯರು ಅವರು ಆ್ಯಕ್ಟ್ ಮಾಡಬೇಕು ಅಂತಂದರೆ ಅವ್ರ ಸಿನಿಮಾಗಳನ್ನು ನೋಡಿದ್ರೆ ಅವರ ಭಾವನೆ, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು ಮತ್ತು ಭಾಷೆ ಮೇಲೆ ಹಿಡಿತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಅದೇ ಒಂದು ಇನ್ಸ್ಟಿಟ್ಯೂಷನ್ ಥರ ನೀವು ನೋಡ್ಬೋದು. ಯಾವುದೇ ಆರ್ಟಿಸ್ಟ್ ಆಗಿದ್ದರೂ ಅವ್ರನ್ನ ಅಭಿನಯವನ್ನು ನೋಡಿದಾಗ ಅದನ್ನು ಫಾಲೋ ಅಪ್ ಮಾಡಿದ್ರೆ ಇವತ್ತಿನ ದಿವಸ ಆ್ಯಕ್ಟಿಂಗ್ ಅನ್ನೋದು ಏನಿದೆ ಅದನ್ನು ನೀವು ಅವ್ರ ಮುಖಾಂತರ ನೋಡ್ಬೋದು. ಸರೋಜಾದೇವಿಯವರು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದೇ ನಿಜವಾಗ್ಲೂ ಕಿತ್ತೂರು ರಾಣಿ ಚೆನ್ನಮ್ಮ ಬರ್ತಕ್ಕಂಥದ್ದು. ಕಪ್ಪ ಕೊಡಬೇಕೆ, ಏಕೆ ಕೊಡಬೇಕು ಕಪ್ಪ ಅಂತಕ್ಕಂಥದ್ದು. ನಾನು ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡೋಕ್ಕೆ ಮುಂಚೆ ನಾವು ನಿಜವಾಗ್ಲೂ ನೋಡಿದಾಗ ಚೆನ್ನಮ್ಮನವ್ರ ಪಾತ್ರವನ್ನು ನಾನು ಇದು ನೋಡಿದಾಗ ನಿಜವಾಗ್ಲೂ ಅವ್ರ ಮಾತಾಡಿದ್ದೆ. ಅವ್ರು ಕೇಳೋರು, ಯಾವ ರೀತಿ ಮಾಡ್ತೀರಾ ನೀವು ಸಂಗೊಳ್ಳಿ ರಾಯಣ್ಣದಲ್ಲಿ ಅಂತ ಕೇಳಿದಾಗ ಹೇಳ್ತಿದ್ದು, ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ, ನಾವು ಒಳ್ಳೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಸಿನಿಮಾವನ್ನು ಮಾಡಿದ್ವಿ. ಅದರಲ್ಲಿ ಚೆನ್ನಮ್ಮನವ್ರ ಪಾತ್ರವನ್ನು ನಾವು ಹೈಲೈಟನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಾ. ನಿಜವಾಗ್ಲೂ ಇವತ್ತು ಭಾಳ ಇದಾಗಿರ್ತಕ್ಕಂಥ ದಿನ, ಇಂಡಸ್ಟ್ರಿಯ ಒಂದು ದೊಡ್ಡ ಜೀವನವನ್ನು ಕಳ್ಕೊಂಡಿರ್ತಕ್ಕಂಥ ದಿನ ಆಗಿದೆ. ಅವ್ರಿಗೆ ವಾಣಿಜ್ಯ ಮಂಡಳಿಯಿಂದ ಈಗಾಗಲೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನ ಕೊಡಬೇಕು ಅಂತೇಳಿ ಮೊದಲ ಬಾರಿಗೆ ಕರ್ನಾಟಕದಿಂದ ಲೇಡಿ ಆರ್ಟಿಸ್ಟ್ಗೆ ದಾದಾ ಸಾಹೇಬ್ ಫಾಲ್ಕೆ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಆಗ್ರಹಿಸಿದ್ದೀವಿ. ಅದಕ್ಕೆ ಸರ್ಕಾರನೂ ನಿಜವಾಗ್ಲೂ ಲೆಟ್ರ್ ಬರೆದು ಇದು ಮಾಡ್ತಾರೆ ಅಂತ ಹೇಳಿ ಅವರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತೀವಿ. ಸರೋಜಾದೇವಿಯವರು ಒಂದು ನಮ್ಮ ಚಿತ್ರರಂಗದಲ್ಲಿ ತುಂಬ ಹಿರಿಯ ನಟಿ, ಹಾಗೆ ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಭಾಗವಹಿಸಿ ಮಹಾನ್ ನಟಿ ಅನ್ನಿಸ್ಕೊಂಡಂಥ ಒಂದು ನಟಿ. ಹಾಗೆ ಮಹಾನ್ ನಟಿ ಅನ್ನೋದು ಒಂದು ಸಾಧನೆ ಆದರೆ ಎಷ್ಟು ಒಳ್ಳೆ ಹೆಂಗಸು, ಎಷ್ಟು ಒಳ್ಳೆ ಮನಸ್ಸು. ಎಲ್ಲರಿಗೂ ಒಂದು ಚಿಕ್ಕ ಕಲಾವಿದರಿಂದ ದೊಡ್ಡ ಕಲಾವಿದರಿಗೂ ಎಲ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಅವರ ಒಂದು ಜೀವನದ ಒಂದು ಚಿತ್ರರಂಗದ ಹಾದಿಯಲ್ಲಿ ಯಾವ್ಯಾವ ರೀತಿ
ಬೆಳೆದು ಬಂದೆ ಅಂತ ನಮ್ಮ ಕಲಾವಿದರ ಸಂಘದ ಮೀಟಿಂಗ್ಗಳಲ್ಲಿ ತುಂಬ ಸರಿ ಎಲ್ರಿಗೂ ಹೇಳೋರು, ನೀವು ಈ ಥರ ಇರಬೇಕಮ್ಮ, ಈ ಥರ ಬೆಳಿಬೇಕು, ಈ ಥರ ಒಂದು ಚಿತ್ರರಂಗದಲ್ಲಿ ನಿಮ್ಮ ಜವಾಬ್ದಾರಿ ಅಂತ ಎಷ್ಟು ಚೆನ್ನಾಗಿ ಎಲ್ರಿಗೂ ಬುದ್ಧಿವಾದ ಹೇಳ್ಕೊಂಡು ಅವ್ರನ್ನೆಲ್ಲ ನಗಿಸ್ಕೊಂಡು ಅಷ್ಟು ಚೆನ್ನಾಗಿತ್ತು. ನನ್ನ ಅಂದರೆ ನನಗೆ ತುಂಬ ಆಸೆ ಇತ್ತು, ಅಮ್ಮ ಒಂದು ಪಿಕ್ಚರ್ ಮಾಡಬೇಕು ನಿಮ್ಮ ಜೊತೆಲಿ ಅಂತ. ಒಂದು ಅವಕಾಶ ಸಿಕ್ತು ನನಗೆ ನಟ ಸಾರ್ವಭೌಮ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಎಷ್ಟು ಬಂದು ನನ್ನ ಕತೆ, ಅಮ್ಮ ನೀವು ಅದೊಂದು ಪಾತ್ರ ಮಾಡಿಕೊಡಿ ಅಮ್ಮ, ನನಗೊಂದು ಆಸೆ ನನ್ನ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅಂತ ಕೇಳಿದಾಗ ನಾನು ಈ ವಯಸ್ಸಲ್ಲಿ ಬೇಕಾ ನನಗೆ ಪಾತ್ರ ಮಾಡಬೇಕಾ ಅಂತ ಕೇಳ್ತಾ ಇದ್ದೆ. ಅಮ್ಮ ನೀವು ಪಾತ್ರ ಮಾಡಬೇಕು, ಈ ಪಾತ್ರ ಅಂತೂ ನೀವು ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ, ನಿಮ್ಮ ಕತೆ ಕೇಳಿ, ನಿಮ್ಮ ಪಾತ್ರ ಕೇಳಿ, ನೀವು ಮಾಡಿದ್ರೆ ಚೆನ್ನಾಗಿರುತ್ತಮ್ಮ ಎಲ್ಲ. ಸರಿ ನಿಮಗೋಸ್ಕರ ನಾನು ಪಾತ್ರ ಮಾಡ್ತೀನಿ, ಅದೇನು ಕಥೆನೂ ಕೇಳಲ್ಲ, ಪಾತ್ರನೂ ಕೇಳಲ್ಲ, ಯಾವಾಗ ಬರ್ಬೇಕು ಹೇಳಿ ನಾನು ಬರ್ತೀನಿ ಅಂತ ಹೇಳೋದು. ಸೊ ನಾನು ಡೇಟ್ ಕೊಟ್ಟ ಮೇಲೆ ಚಿತ್ರೀಕರಣಕ್ಕೆ ಬಂದು ಚಿತ್ರೀಕರಣದಲ್ಲಿ ಎಷ್ಟು ಸಂತೋಷವಾಗಿದ್ದರು ಅಂದರೆ ಅವರು ಅಷ್ಟು ಸಂತೋಷವಾಗಿದ್ದರು. ನನಗೆ ಎಷ್ಟೋ ಇಲ್ಲ ಇನ್ಮೇಲೆ ನಾನು ಪಾತ್ರಗಳು ಮಾಡಬೇಕು ಅನಿಸುತ್ತಾ ಇದೆ ನನಗೆ, ಈ ಚಿತ್ರ ಮಾಡಿದ ಮೇಲೆ ನಾನು ಈ ಪಾತ್ರ ಮಾಡಬೇಕು, ಇನ್ಮೇಲೆ ಒಳ್ಳೊಳ್ಳೆ ಪಾತ್ರಗಳು ಬಂದರೆ ನಾನು ಮಾಡ್ತೀನಿ ಅನ್ನೋ ಒಂದು ಆ ಸಂದರ್ಭದಲ್ಲಿ ಹೇಳೋರು. ಹೌದಮ್ಮ ನೀವು ನಿಲ್ಲಿಸಬಾರ್ದು, ಈ ಪಾತ್ರ ಮಾಡ್ತಾ ಇರಬೇಕು ಅಂತ ಮಾತಾಡ್ತಾ ಆ ಸಂದರ್ಭದಲ್ಲಿ ನೀವು ತರಿಸ್ಬೇಡಿ ಊಟ, ನಾನು ತರಿಸ್ತೀನಿ ಊಟ ಇವತ್ತು, ಅಮ್ಮ ಬೇಡಮ್ಮ ನಾನು ತರಿಸ್ತೀನಿ. ಇಲ್ಲ ನಾನು ನಿಮ್ಗೆ ಯಾವಾಗಲೂ ತರಿಸ್ತಾ ಇರ್ತೀರ, ನನಗೆ ಇದೊಂದು ಯೋಗ, ಎಲ್ರಿಗೂ ನಮ್ಮ ಚಿತ್ರರಂಗದ ಎಲ್ಲರಿಗೂ ಒಂದು ಊಟ ಹಾಕುವಂಥ ಯೋಗ ಅಲ್ವಾ, ನಾನು ತರಿಸ್ತೀನಿ ಅಂತ. ಪಾಪ ಅಂಬರೀಷ್ ಅಣ್ಣನ ಥರ ಅವರು ಬಿರಿಯಾನಿ ಯಾವ ಅಷ್ಟು ವೆರೈಟೀಸ್ ಮಾಡಿಸಿ ಊಟ ತರಿಸಿ ಎಲ್ಲರಿಗೂ ಊಟ ಹಾಕ್ಸೋರು. ಒಂದು 2-3 ದಿನ ಅದೇ ಥರ ಮಾಡಿದ್ರು ಅವರು, ಅಷ್ಟು ಅಚ್ಚುಕಟ್ಟಾಗಿ ಖುಷಿಯಾಗಿರೋರು. ಸಂದರ್ಭ ಬಂದಾಗ ಯಾವಾಗಲೂ ನನಗೆ ಫೋನ್ ಮಾಡೋರು, ಊಟ ಮಾಡಿ ಬನ್ನಿ, ಮನೆಗೆ ಬನ್ನಿ, ನನಗೂ ಬೇಜಾರಾಗ್ತಾ ಇರುತ್ತೆ, ಬನ್ನಿ ನೀವು ದೊಡ್ಡಣ್ಣ. ಅಂಬರೀಷ್ ಅಣ್ಣ ಇದ್ದಾಗಂತೂ ಗೊತ್ತಲ್ಲ, ಎಲ್ರಿಗೂ ಗೊತ್ತು, ನನ್ನ ತಮ್ಮ ಅಂತ ಅಷ್ಟು ಬಾಯಿ ತುಂಬ ಮಾತಾಡಿ ಅವರು ರೇಗಿಸ್ತಾ ಮಜವಾಗಿರೋದು. ಸರಿ ನಾವು ಊಟಕ್ಕೆ ಸುಮಾರು ಸರಿ ಊಟಕ್ಕೆ ಬಂದಿದ್ದೀನಿ, ಅಮ್ಮನ ಜೊತೆ ಊಟ ಮಾಡಿದ್ದೀನಿ. ನನಗೆ ಯಾಕೋ ಈ 1 ತಿಂಗಳಿಂದ ತುಂಬಾ ನನಗೆ ಕಾಡ್ತಾಯಿತ್ತು. ಫೋನ್ ಮಾಡಿದಾಗ ಎಲ್ಲ ಒಂದು ಸರಿ ಮಾತಾಡಿದ್ರು, ಮಹಿಷರೆಲ್ಲ ನಾನು ಫೋನ್ ಮಾಡ್ತೀನಿ ಮಾತಾಡ್ತೀನಿ. ಆಮೇಲೆ ಸುಮಾರು ಸರಿ ಟ್ರೈ ಮಾಡಿ ಸಿಗಲಿಲ್ಲ. ಈಗ ನಂಬಲ್ಲ 3 ದಿನಕ್ಕೆ ಮುಂಚೆ ಫೋನ್ ಮಾಡಿದೆ ನಾನು ಅಮ್ಮನ ಫೋನ್ ಮಾಡಿ, ಯಾಕೋ ತುಂಬಾ ಮಾತಾಡಬೇಕು ಅನಿಸ್ತು, ಮಾತಾಡೋಣ ಅಂತ ಫೋನ್ ಮಾಡಿದೆ ಅಮ್ಮನ 3 ದಿನಕ್ಕೆ ಮುಂಚೆ. ಮಾಡಿದಾಗ ಫೋನ್ ತೆಗೆದಿಲ್ಲ. ಆಮೇಲೆ ನಾನು ಹಿಂದೂವರೆಗೆ ಫೋನ್ ಮಾಡಿದೆ ಅವ್ರ ಮಗಳಿಗೆ, ಅಮ್ಮ ಅಮ್ಮನ ಹತ್ರ ಮಾತಾಡಬೇಕಲ್ಲಮ್ಮ, ನಾನು ತುಂಬ ದಿನ ಆಯಿತು, ನೀವು ಇದ್ದರೆ ನಾನು ಬರ್ತೀನಿ ಅಂತ. ಇಲ್ಲ ಅಂಕಲ್, ನಾನು ದುಬೈಯಲ್ಲಿದ್ದೀನಿ, ಬಂದಮೇಲೆ ಅಂದರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ, ನೀವು ಸೋಮವಾರ ಬನ್ನಿ ಅಂಕಲ್, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಮ್ಮ ಆಯಿತು ಅಂತ ಹೇಳಿದೆ. ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ಹಿಂದೂವರ ಯಜಮಾನರಿಂದ, ಸಮರ್ಥದಿಂದ ಫೋನ್ ಬಂದ ತಕ್ಷಣ ನಾನು ಖುಷಿಯಾಗಿ ಅಮ್ಮ ಬರೋಕ್ಕೆ ಕೇಳಿರ್ಬೇಕು. ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಆಸೆಪಟ್ಟಿದ್ದೆ. ಆದರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರೋಣ ಅಂತ ತುಂಬ ನೋವಾಯಿತು ನನಗೆ. ಆಗೋ ಅವ್ರನ್ನ ಆ ಥರ ನೋಡಿ ಮಾತಾಡೋಕ್ಕಾಗಿಲ್ಲ. ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ ಅವರ ಮನೆಗೆ ಆಗ್ತಾ ಇಲ್ಲ. ಈಗ ರೀಸೆಂಟಾಗಿ ನನಗೆ ಮನೆಗೆ ಹಣ್ಣೆಲ್ಲ ಕಳಿಸ್ಕೊಟ್ಟಿದ್ರು, ಇವತ್ತು ಅವರಿಲ್ಲ, ಕಳ್ಕೊಂಡಿದ್ದೀವಿ, ತುಂಬ ದುಃಖ ಆಗ್ತಾ ಇದೆ. ಅವರಿಲ್ಲೇ ಮಹಾನ್ ಕಾರ್ಯನ ಕಳ್ಕೊಂಡಿದ್ದೀವಿ ಅಂತ ಹೇಳ್ಕೊಳ್ಳಿ. ಅವರ ಭಾರತ ದೇಶದ ಒಂದು ಚಿತ್ರರಂಗದ ಇತಿಹಾಸದಲ್ಲಿ ನಮ್ಮ ಸರೋಜಾದೇವಿಯವರು ಅಂತಂದ್ರೇ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇದ್ವಿ ದೊಡ್ಡ ನಟರ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅಥವಾ ಎನ್ ಟಿ ರಾಮರಾವ್ ಆಗಿರ್ಬೋದು, ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರನ್, ಘಟಾನುಘಟಿ ನಾಯಕರುಗಳ ಜೊತೆಯಲ್ಲಿ
ಸುಮಾರು 2 ದಶಕಗಳಿಗೂ ಹೆಚ್ಚು ಆ ಕಾಲದಲ್ಲಿ ಒಂದು ಇಡೀ ಚಿತ್ರರಂಗದಲ್ಲಿ ಅವರು ಇಲ್ಲದೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗದೇ ಇರೋ ಮಟ್ಟದಲ್ಲಿ ಅಷ್ಟು ಒಂದು ಮಹಾನಟಿ ಅವರು. ಒಂದು ದೇವಕನ್ಯೆ ಅಂತಂದರೆ ನಾವು ಇಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥ ಒಬ್ಬ ದೇವಕನ್ಯೆ ಅಂತಂದರೆ ಎಲ್ರಿಗೂ ಕೂಡ ಊಹಿಸ್ಕೊಂಡ್ರೂ ಕೂಡ ಬಿ ಸರೋಜಾದೇವಿಯವರೇ ಅನ್ನೋಂಥ ಒಂದು ಕಲ್ಪನೆ ನಮ್ಮ ಕಣ್ಮುಂದೆ ಬರುತ್ತೆ. ಹಾಗಾಗಿ ಆ ತಾಯಿ ಬಗ್ಗೆ ಏನು ಮಾತಾಡಿದ್ರು ಕೂಡ ಕಡಿಮೆನೇ. ಸೊ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಶ್ರೀಮತಿ ಸರೋಜಾದೇವಿಯವರ ಮಗ ಗೌತಮ್ ಅಂತ ಇವರು ತಮಗೆ ರವೀಣ ನಾಳೆವರೆಗೂ ಏನು ಅಂತ ಅಂದ್ಬಿಟ್ಟು ಗೌತಮ್ ಅಂತ ತಗೊಂಡ್ಬಿಡಿ. ಗೌತಮ್ ಸರ್ ಹೇಳ್ಬಿಡಿ, ಇವತ್ತಿನ ಇಲ್ಲಿನ ಸಿದ್ಧತೆ ಬೇರೆ ಮಾಡಿದ್ದೀರಾ, ನಾಳೆಯಿಂದ ನಾಳೆ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕುಟುಂಬ ವರ್ಗ ತೀರ್ಮಾನ ಮಾಡಿದೆ. ಸೊ ಏನೆಲ್ಲ ಡಿಸಿಷನ್ ತಗೊಂಡಿದ್ದೀರಾ? ಅದೇ ನಾಳೆ 11:15 ಇಲ್ಲಿಂದ ಹೊರಟು ನಮ್ಮ ತಾಯಿಯ ಊರು ದಶವಾರ ಚನ್ನಪಟ್ಟಣ ತಾಲೂಕು ಅಲ್ಲಿ ಬಂದು ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ. ಇಲ್ಲಿಂದ 11:15 ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ. ಸರ್, ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಇಲ್ಲೇ ವ್ಯವಸ್ಥೆ ಮಾಡ್ತೀರಾ? ಇಲ್ಲೇ ನಾಳೆವರೆಗೂ ಇಲ್ಲೇ ನಾಳೆ 11:15 ತನಕ ಇಲ್ಲೇ ಇರ್ತೀವಿ. ಓಕೆ. ಅಮ್ಮನವರ ಅಂತ್ಯ ಸಂಸ್ಕಾರಗಳು ಯಾವ ವಿಧಿ ವಿಧಾನಗಳ ಒಕ್ಕಲಿಗ ಸಂಪ್ರದಾಯದಂತೆ ಒಕ್ಕಲಿಗ ಸಮಾಜದ ಸಂಪ್ರದಾಯದ ಪ್ರಕಾರ ಸೊ ಎಷ್ಟು ಹೊತ್ತಿಗೆ ಅಮ್ಮವರು ಬೆಳಗ್ಗೆ ಬೆಳಗ್ಗೆ 8:30 ಡಿಕ್ಲೇರ್ ಆಗ್ತದೆ. ಓಕೆ, ಥ್ಯಾಂಕ್ ಯು. ಮಾಹಿತಿ ಪ್ರಕಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಚನ್ನಪಟ್ಟಣದ ದಶವಾರ ಊರಲ್ಲಿ ಅಂತ್ಯಕ್ರಿಯೆ ನಡೆಯೋದು. ಅದು ಇನ್ನೊಂದು ಸರಿ ಮತ್ತಿನ್ನೊಂದು ಟಿವಿಲಿ ಇಲ್ಲಿ ಬರ್ತಾ ಇತ್ತು.